ಗೈಸ್ ಯಾವತ್ತಿಲ್ಲ ಇವತ್ತು ಮಾತ್ರ ತುಂಬ ಕೆಲಸ ಮಾಡ್ಬಿಟ್ಟೆ ನಾನು. ಏನು ಕೆಲಸ ಗೊತ್ತಾ, ಬೆಳಿಗ್ಗೆ ಎದ್ದು ರನ್ನಿಂಗ್ ಓಡಿದೆ. ರನ್ನಿಂಗೆಲ್ಲ ಓಡಿ ವರ್ಕೌಟ್ ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಬಂದು ಹಸಿಗೆ ಮೇವು ತಗೊಬಂದೆ. ಮೇವು ತಗೊಬಂದು ಸಾಕಾಗಿ ಹುಲ್ಲು ಎತ್ಕೊಬರೋಕ್ಕೆ ಹೊಸ ಓದಾಡ್ತಿರ್ಲಿಲ್ಲ. ಅಂತೂ ಇಂತೂ ಸುಸ್ತಾಗ್ಬಿಟ್ಟಿತ್ತು. ಆದರೂ ಒತ್ಕೊಂಡು ಬಂದೆ ಮನೆ ಹತ್ರ. ಅಲ್ಲಿಗೆ ಬಂದ ತಕ್ಷಣ ಬಟ್ಟೆ ಒಗಿಬೇಕಂತಿದ್ದೆ. ಮಳೆ ಬೇರೆ ಬರ್ತಾನೆ ಇತ್ತು, ಬಿಸಿಲೇ ಇರಲಿಲ್ಲ. ನಾನು ನಾನು ಬಟ್ಟೆ ಒಗಿಬೇಕಂದ ದಿನವೇ ಈ ಥರ ಬಿಸಿಲು ಬರದಂತೆ ಮಳೆ ಬರ್ತಲ್ಲ ಅಂತ ಅಂದ್ಕೊಂಡೆ. ಸದ್ಯ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಹೋಗ್ತು, ಮಳೆ ಬರ್ತು. ಮಾಡೇ ಇರಲಿಲ್ಲ, ಫುಲ್ ಮಳೆ ಬರ್ತಿತ್ತು. ಸೋನೆ ಆದಂಗೆ. ಅದು ಚೆನ್ನಾಗೂ ಏನೋ ಜೋರಾಗೂ ಹೋಯ್ತಲ್ಲ, ಒಳ್ಳೆ ಇಬ್ರು ಬಿದ್ದಂಗೆ ಬೀಳ್ತಾ ಇದೆ, ಹೋಯ್ತಾ ಇದೆ. ಆಮೇಲೆ ನಾನು ಫಸ್ಟು ನಾಷ್ಟ ಮಾಡೋದ ಇಲ್ಲಾಂದರೆ ಅನ್ನ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತದೆ. ಸರಿ, ಅನ್ನ ಸಾಂಬಾರು ಆದರೆ 3 ಟೈಮು ತಿನ್ಬೋದಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಆಮೇಲೆ ಸಾಂಬಾರು ಇತ್ತು, ನಾಳೆ ತಿನ್ಬೋದಲ್ವಾ. ಅದಕ್ಕೆ ನಾಷ್ಟ ಮಾಡೋದು ಬೇಡ ಅಂದ್ಬಿಟ್ಟು ಅನ್ನ ಮಾಡಿದೆ ಮತ್ತು ಸಾಂಬಾರು ಮಾಡಿದೆ. ಶನಿವಾರ ಕಾಳು ತಂದಿದೆ, ಉಳ್ಳಿಮುಳಿ ಕಾಳು ಅವರೇ ಕಟ್ಟಿದ್ರಲ್ಲ, ಅದು ತಂದಿದೆ. ಅದಕ್ಕೆ ಸಾಂಬಾರು ಮಾಡಿದೆ, ಉಪ್ಪು ಸಾಂಬಾರು ಮಾಡಿದೆ. ಅದನ್ನೇ ಮಾಡ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು ಮಾತ್ರ. ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದೇನೋ ಗೊತ್ತಿಲ್ಲ, ನಾನು ಮಾಡೋ ಅಡುಗೆ ಅಂದರೆ ನಂಗೆ ತುಂಬ ಇಷ್ಟ. ಒಟ್ಟು ತುಂಬ ಚೆನ್ನಾಗಿ ತಿಂತೀನಿ. ಬರೀ ಇಂಥದೆಯಾ? ಇಷ್ಟೇ ನಾನು ಹೋಟ್ಲೇ ತಿಂತಿತ್ತು. ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಬರ್ತಾ ಅಲ್ಲೇ ತಿನ್ಕೋತಿದ್ದೆ ನಾನು ಹೋಟ್ಲಲ್ಲೇ. ನೆಕ್ಸ್ಟ್ ಟೈಮ್ ನಾನು ಅಡುಗೆ ಮಾಡೋದ ವೀಡಿಯೋ ಮಾಡ್ತೀನಿ ಗೈಸ್, ಓಕೆನಾ? ಸೂರ್ಯ ಬಂದಮೇಲೆ ಗುಡ್ ಮಾರ್ನಿಂಗ್ ಸೂರ್ಯ ಅಂದೆ. ಆಮೇಲೆ ಬಟ್ಟೆಲ್ಲೂ ಉನಿ ಹಾಕ್ತೆ. ಬಟ್ಟೆಲ್ಲ ಉನಿ ಹಾಕಿ ವಾಶ್ ಮಾಡಿದೆ. ಮೊದಲೆಲ್ಲ ಒಂದು 4-5 ತಿಂಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ. ಅದಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ ಇರಲಿಲ್ಲ ನನ್ನ ಮನೇಲಿ. ಆವಾಗ ನಾನು ಬಟ್ಟೆನ ಉಜ್ತಾ ಇದ್ದೆ. ಆಮೇಲೆ ಕಲರ್ಸ್ ಬೇರೆ ಇದ್ವಲ್ಲ, ನಾನು ಈಗಲೂ ವಾಷಿಂಗ್ ಮಿಷಿನ್ಗೆ ಹಾಕೋ ಇವತ್ತುವೆ. ಆದರೆ ಕಲರ್ಸ್ ಎಲ್ಲ ಕೊಳೆ ಹೋಯ್ತಿರ್ಲಿಲ್ಲ. ಯಾಕೆಂದರೆ ವರ್ಕೌಟ್ ಮಾಡ್ತಿದ್ದೆ, ಕಬಡ್ಡಿ ಆಡ್ತಿದ್ದಲ್ಲ, ಅದು ಕೊಳೆ ಹೋಗ್ತಿರ್ಲಿಲ್ಲ. ಉಜ್ಜಿದ್ರೆ ಮಾತ್ರ ಕೊಳೆ ಹೋಗ್ತಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ವಾಶ್ ಮಾಡೋಂಬಿಟ್ಟು ಖುಷಿಯಿಂದ ವಾಶ್ ಮಾಡ್ತವನಿ. ಜಗ್ಗಲ್ಲಿ ನಿಮ್ಮ ನೀರು ಮಗ್ದು ಉಯ್ಯೋದಕ್ಕೆ ಅಯ್ಯೋ, ನಿಮ್ಮನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ರೆ ಸಾಕು ಅಂತ ಅನಿಸ್ತಿತ್ತು. ಆ ಥರ ಆಗಿತ್ತು. ಅಂತೂ ಇಂತೂ ಎಲ್ಲನೂ ಬಟ್ಟೆಲ್ಲಿ ವಾಶ್ ಮಾಡಿದೆ. ವಾಶ್ ಮಾಡಿದ್ಮೇಲೆ ಒಣೆ ಹಾಕಿದ್ಮೇಲೆ ಸೂರ್ಯೋದಯ ಬಂದ, ಹೆಂಗೋ ಬಟ್ಟೆ ಒಣಗ್ತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ನಾನು ಸಮಾಧಾನ ಖುಷಿಯಾಗಿದ್ದೆ. ಅಲ್ಲಿ ನೋಡಿ ಒಣಗಿ ಪುಡಿತಾ ಬಂದರೆ ಗಾಳಿ ಬರ್ತಾ ಬೀಸ್ತಾ ಗೊತ್ತದೆ ಜೋರಾಗೆ. ನನ್ನ ಬಟ್ಟೆಗಳು ತಿರ್ಗಾ ಕೆಳಪಿದ್ದದು. ಹೋದೆ ಬಟ್ಟೆಲ್ಲಿ ತಿರ್ಗಾ ನೀರೆಲ್ಲ ಹಚ್ಚಿ ತಿರ್ಗಾ ಕೊಳೆಲ್ಲ ಹೋಗಿಸ್ಬಿಟ್ಟು ತಿರ್ಗಾ ಮನೆ ಹಾಕ್ತೆ. ಅಯ್ಯೋ, ಯಾವತ್ತಿಲ್ಲ ಇವತ್ತು ಮಾತ್ರ ಗಾಳಿ ಹೊಸೊಂದು ಬೀಸ್ತಲ್ಲ. ಅದೇನೋ ನನ್ನ ಬಟ್ಟೆ ಒಗ್ದು ಹಾರಾಕಿದ್ಮೇಲೆ ನನ್ನ ಬಟ್ಟೆ ಬೀಳ್ಸೋಗೋಸ್ಕರನೇ ಬೀಸ್ತದೆ. ನೀನು ನನಗೆ ಗೊತ್ತಿಲ್ಲ ಗಾಳಿ ಬರ್ತದೆ. ಸರಿ ಆಯಿತು ಅಂತ ಬಟ್ಟೆಲ್ಲ ಒಣೆ ಹಾಕ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮೊಸಳೆ ಐತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೆ ಮೈಯೆಲ್ಲನೂ. ಅದು ಸ್ವಲ್ಪ ತಣ್ಣಗಾಲಿ ಅಂತ. ಅದು ಸ್ವಲ್ಪ ಕೊಳೆ ಆಗಿತ್ತು, ಅದನ್ನೂ ಸ್ನಾನ ಮಾಡಿಸ್ದೆ. ಆಮೇಲೆ ನನಗೆ ಫ್ರೆಶ್ಶಾಗಿ ಸ್ನಾನ ಮಾಡಿದೆ. ಬಂದಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಮೊಬೈಲ್ ಬೆಳಗ್ಗೆ ರನ್ನಿಂಗೆಲ್ಲ ಮಾಡಿದ್ನಲ್ಲ, ವರ್ಕೌಟ್ ಮಾಡಿದ್ದೆ, ಅದು ವೀಡಿಯೋ ಮಾಡಿದೆ. ಅದು ಎಡಿಟ್ ಮಾಡೋದು ಅಂತ ಮಾಡ್ತಾಯಿದ್ದೆ. ಅಲ್ಲಿ ನೋಡಿದ್ರೆ ಊಟ ಮಾಡಿದ್ಮೇಲೆ ನಿದ್ದೆ ಬರ್ತದೆ ನನಗೆ. ಯಾಕಪ್ಪ ಅಂದರೆ ಇವತ್ತು ಅಷ್ಟೊಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಬಟ್ಟೆ ಮಾತ್ರ ಉಜ್ಜುವಾಗ ಯಾಕಪ್ಪ ಅಂತ ಅನಿಸ್ತಿತ್ತು. ಕೊಳೆಯಾಗಿ ಹಿಡ್ಕೊ ಉಜ್ಜೋದಕ್ಕೆ ಮಗ್ದು ನೀರು ಇಯೋದಕ್ಕೆ ಕೈಯೇ ನೋವಂಬಿಟ್ಟು. ನಿಮ್ಮದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ರೆ ಅದು ಹೆಂಗೋ ಸುಮಾರಾಗಾರ ಒಕ್ಕೊಟ್ಬಿಟ್ಟಿದ್ರು. ನಾನು ಹೆಂಗೋ ಖುಷಿಯಾಗಿ ಒಂದು ಸ್ವಲ್ಪ ಬಟ್ಟೆ ಅಲ್ವಾ ಒಗ್ದಾಗ ಕೊಡಮಂತ ಹೋದೆ. ಆದರೆ ಈ ಥರ ಆಗುತ್ತೆ, ಮೈಕೆಲ್ಲ ನೋವು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಈಗ ತುಂಬ ದಿನ ಆಯಿತು ಬಟ್ಟೆ ವಾಶ್ ಮಾಡಿ. ಯಾಕೆಂದ್ರೆ ಬೆಳಗ್ಗೆ ಎದ್ದು ಹುಲ್ ಕೂದಿದಲ್ವಾ, ಆವಾಗಲೂ ಕೈ ಕಾಲು ತೊಡೆ ಎಲ್ಲ ನೋಯ್ತಿತ್ತು. ತಿರ್ಗಿ ವರ್ಕೌಟು ರನ್ನಿಂಗ್ ಎಲ್ಲ ಮಾಡಿದೆ. ಅಲ್ಲಿಂದ ಬಂದಮೇಲೆ ಹಸನ ಮೈ ತೊಳೆದೆ. ತಿರ್ಗಾ ಬಟ್ಟೆ ಹೋದ್ಮೇಲೆ ಹಸ ಮೈ ತೊಳೆದೆ. ತಿರ್ಗಿ ನಾನು ಸ್ನಾನ ಮಾಡಿದೆ. ಇಷ್ಟೊಂದು ಕೆಲಸ ಎಲ್ಲ ಇತ್ತಲ್ವ, ಸೊ ಅದಕ್ಕೆ ಕೈ ತುಂಬ ನೋಯ್ತಾಯಿತ್ತು. ಆದರೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ, ಕೈನೇ ಸ್ವಲ್ಪ ನೋಯ್ತದೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಫಾಲೋವರ್ಸು ಮತ್ತು ವ್ಯೂಸ್ ಬರ್ದೇ ಇರ್ಬೋದು. ಆದರೆ ನಾನು ಯೂಟ್ಯೂಬಲ್ಲಿ 1-2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 1-2-3 ಜನ ಕಮೆಂಟ್ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮವ್ರಲ್ಲಿ ನಂಗೆ ಸಪೋರ್ಟ್ ಮಾಡ್ತಿರಲಿಲ್ಲ ಗೊತ್ತಿಲ್ಲ, ಆದರೆ ಹೊರಗಡೆ ಮಾತ್ರ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಮತ್ತು ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಇದೇ ಥರ ನಾನು ವೀಡಿಯೋನ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಮತ್ತು ನಾನು ಮಾಡೋ ವೀಡಿಯೋಸ ಆದಷ್ಟು ಶೇರ್ ಮಾಡಿ ಮತ್ತು ಫಾಲೋ ಮಾಡೋದ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಗೈಸ್. ಓಕೆ ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ.